ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AYS ಇನ್ಫೋ ಕನ್ನಡಿಗ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಕೇವಲ ಒಂದು ಶೋ ಅಲ್ಲ, ಇದು ಎಮೋಷನ್ಸ್, ಡ್ರಾಮಾ, ಸ್ಟ್ರಾಟಜಿ, ಪಾಲಿಟಿಕ್ಸ್ ಮತ್ತು ಹ್ಯೂಮನ್ ಸೈಕಾಲಜಿ ಆಲ್ ಇನ್ ಒನ್ ಪ್ಲೇಸ್. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಬಿಗ್ ಬಾಸ್. ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ. ಕಂಟೆಸ್ಟೆಂಟ್ಸ್ 100 ದಿನಕ್ಕೂ ಹೆಚ್ಚು ಕಾಲ ಫೋನ್ ಇಲ್ಲದೆ, ಇಂಟರ್ನೆಟ್ ಇಲ್ಲದೆ, ಹೊರ ಜಗತ್ತಿನ ಸಂಪರ್ಕ ಝೀರೋ. ಒಂದು ಹೌಸ್ ಒಳಗೆ 24 ಗಂಟೆ ಕ್ಯಾಮೆರಾ ಸರ್ವೆಲೆನ್ಸ್ ನಲ್ಲಿ ಬದುಕುತ್ತಾರೆ. ಇಲ್ಲಿ ಆಕ್ಟಿಂಗ್, ಗ್ಲಾಮರ್, ಮಾಸ್ಕ್ ಇವು ಯಾವುದೂ ಕೆಲಸ ಮಾಡಲ್ಲ. ಹೋಗೋದು ರಿಯಲ್ ಪರ್ಸನಾಲಿಟಿ ಮಾತ್ರ. ಬಿಗ್ ಬಾಸ್ ಹೌಸ್ ಇದು ಒಂದು ಸೆಪರೇಟ್ ವರ್ಲ್ಡ್. ಇಲ್ಲಿ ಕಾಫಿ ಮಗ್ಗಿನಲ್ಲೂ ಫೈಟ್ ಆಗಬಹುದು, ಒಂದು ಬಕೆಟ್ ನಲ್ಲೂ ಡ್ರಾಮಾ ನಡೆಯಬಹುದು. ಕ್ಯಾಮೆರಾಗಳು 24/7 ಅವರನ್ನೇ ನೋಡುತ್ತಿರುತ್ತವೆ. ಅವರ ನಿಜವಾದ ನೇಚರ್ ಸ್ಲೋಲಿ ಹೊರಬರುತ್ತದೆ. ಟಾಸ್ಕ್ಸ್ ಇದು ಬಿಗ್ ಬಾಸ್ ನ ಬ್ಯಾಕ್ ಬೋನ್. ಕಂಟೆಸ್ಟೆಂಟ್ಸ್ ಟೀಮ್ ವರ್ಕ್, ಸ್ಟ್ರೆಂಗ್ತ್, ಪೇಷನ್ಸ್, ಮೈಂಡ್ ಕಂಟ್ರೋಲ್ ಎಲ್ಲವನ್ನೂ ಟೆಸ್ಟ್ ಮಾಡುವ ಟಾಸ್ಕ್ಸ್. ಯಾರು ಹಾರ್ಡ್ ವರ್ಕಿಂಗ್, ಯಾರು ಮನಿಪ್ಯುಲೇಟರ್, ಯಾರು ಮಾಸ್ಟರ್ ಮೈಂಡ್, ಆಲ್ ರಿವೀಲ್ಡ್ ಇನ್ ಟಾಸ್ಕ್ಸ್. ಪ್ರತಿ ವಾರ ಇರುವ ನಾಮಿನೇಷನ್ ಶೋ ನ ಹಾರ್ಟ್. ಇಲ್ಲಿ ಮೈಂಡ್ಸ್ ಚೇಂಜ್ ಆಗುತ್ತವೆ, ಫ್ರೆಂಡ್ಶಿಪ್ಸ್ ಬ್ರೇಕ್ ಆಗುತ್ತವೆ. ಯಾರನ್ನ ನಾಮಿನೇಟ್ ಮಾಡ್ತಾರೋ ಅದರಿಂದ ಪಾಲಿಟಿಕ್ಸ್, ಫೈಟ್ಸ್ ಮತ್ತು ಹೆಚ್ಚುತ್ತವೆ. ಎಲಿಮಿನೇಷನ್ ಕಂಟೆಸ್ಟೆಂಟ್ಸ್ ಗೆ ಬಿಗ್ಗೆಸ್ಟ್ ಫಿಯರ್. ಪಬ್ಲಿಕ್ ವೋಟ್ ಮೇಲೆ ಅವರ ಎಂಟೈರ್ ಜರ್ನಿ ಡಿಪೆಂಡ್ ಆಗಿದೆ. ಕನ್ನಡ ಪ್ರೇಕ್ಷಕರಿಗೆ ಬಿಗ್ ಬಾಸ್ ಕನ್ನಡ ಒಂದು ಫೆಸ್ಟಿವಲ್ ತರ. ಕಿಚ್ಚ ಸುದೀಪ್ ಅವರ ಹೋಸ್ಟಿಂಗ್ ಸ್ಟೈಲ್, ಕಾಮ್ ವಾಯ್ಸ್, ಶಾರ್ಪ್ ಕ್ವೆಶ್ಚನ್ಸ್, ಎಮೋಷನಲ್ ಅಡ್ವೈಸ್ ಇದೇ ಶೋಗೆ ಮತ್ತೊಂದು ಮೆರುಗು. ಬಿಗ್ ಬಾಸ್ ಹೌಸ್ ದಿನವೂ ಒಂದೊಂದು ಎಪಿಸೋಡ್. ಬೆಳಿಗ್ಗೆ ಡಾನ್ಸ್, ಮಧ್ಯಾಹ್ನ ಆರ್ಗ್ಯುಮೆಂಟ್ಸ್, ಸಂಜೆ ಟಾಸ್ಕ್ಸ್, ರಾತ್ರಿ ಇಮೋಷನಲ್ ಬ್ರೇಕ್ ಡೌನ್. ನೋಡುವವರಿಗೆ ಇದು ಎಂಟರ್ಟೈನ್ಮೆಂಟ್, ಆದರೆ ಒಳಗಿರುವವರಿಗೆ ಸರ್ವೈವಲ್. ಸೀಸನ್ ಮಧ್ಯದಲ್ಲೇ ವೈಲ್ಡ್ ಕಾರ್ಡ್ಸ್ ಬರ್ತಾರೆ, ಗ್ರೂಪ್ಸ್ ಚೇಂಜ್ ಆಗುತ್ತವೆ, ಸ್ಟ್ರಾಟಜೀಸ್ ರೀಸೆಟ್ ಆಗುತ್ತವೆ. ಶೋ ಇನ್ನೂ ಅನ್ಪ್ರೆಡಿಕ್ಟಬಲ್ ಆಗುತ್ತದೆ. ಕೊನೆಯ ವಾರಕ್ಕೆ ಬಂದಾಗ ಮನೆ ಕಾಮ್. ಕಂಟೆಸ್ಟೆಂಟ್ಸ್ ಗೆ ಫೇಮ್, ಡ್ರೀಮ್ಸ್, ಟೆನ್ಷನ್ಸ್ ಆಲ್ ಮಿಕ್ಸ್. ಕೊನೆಗೆ ಗೆಲ್ಲೋದು ಸ್ಟ್ರಾಟಜಿ ಅಲ್ಲ, ಅವರ ರಿಯಲ್ ಪರ್ಸನಾಲಿಟಿ. ಬಿಗ್ ಬಾಸ್ ಇದು ಕೇವಲ ಒಂದು ಶೋ ಅಲ್ಲ, ಇದು ಎಮೋಷನ್ಸ್, ಈಗೋ, ಲವ್, ಫೈಟ್ಸ್, ಸೈಕಾಲಜಿ ಆಲ್ ಲಿವ್. ನೀವು ಹೇಳಿ, ನಿಮ್ಮ ಫೇವರೆಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರು? ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅಷ್ಟೇ.